ನಾವು ಹುಟ್ಟಿದ್ದೇ ಧರ್ಮಸ್ಥಳ. ಅವರ ಇದರಲ್ಲಿ ನಾನು ಇದು ಮಾಡಿಲ್ಲ. ನಾನು ಬೇರೆ ನೋಡಿದ್ದು ಅದು ಯಾವುದು ಏನಂತ ಹೇಳಿ ಈಗ ಹೇಳಲಿಕ್ಕೆ ಬರಲ್ಲ. ಹೌದೌದು. ನಾನು ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ. ಯಾರು ಏನಂತ ಅವರಿಗೆ ಹೇಳ್ತೇನೆ. ಯಾವ ಜಾಗ ಈಗ ತೋರಿಸಿದ ಜಾಗದಲ್ಲಿ ಅಲ್ಲ, ಹೊಸ ಜಾಗ ಬೇರೆನೆ. ಹೌದೌದು. ಆ ಜಾಗ ನಮ್ಗೆ ಹೇಳ್ಬೇಡಿ. ನಮ್ದು ಧರ್ಮಸ್ಥಳನೇ. ನಾವು ಹುಟ್ಟಿದ್ದೇ ಧರ್ಮಸ್ಥಳ. ಅವರ ಇದರಲ್ಲಿ ನಾನು ಇದು ಮಾಡಿಲ್ಲ. ನಾನು ಬೇರೆ ಗೌಡ ಅವರು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಬಹಳ ಸ್ಪಷ್ಟವಾಗಿ. ನೋಡಿ, ಅವಾಗ ನಾನು ನೋಡಿದ್ದೆ 2009ರಲ್ಲಿ. ಈಗ SIT ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ಅದಕ್ಕೋಸ್ಕರ ನಾವು ಬಂದಿದ್ದೇವೆ, ಹಾಗಾಗಿ ಕಚೇರಿ ಬಳಿ ಬಂದಿದ್ದೇನೆ ಅಂತ ತುಕಾರಾಮ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಮತ್ತೊಬ್ಬ ಸಾಕ್ಷಿದಾರ ತುಕಾರಾಮ್ ಗೌಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಏನು ಅನಾಮಿಕನನ್ನು ನಾನು ನೋಡಿದಂತಿದೆ, ಎಲ್ಲೋ ನೋಡಿದ್ದೀನಿ ಇವನ್ನ 2009ರಲ್ಲಿ ಹೆಣ ಹುಳುವಾಗ ನೋಡಿದರಂತೆ. ಸೊ ಹಾಗಾಗಿ ಧರ್ಮಸ್ಥಳ ಗ್ರಾಮದ ತುಕಾರಾಮ್ ಗೌಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. 3 ಜನ ಧರ್ಮಸ್ಥಳದ ಅಕ್ಕಪಕ್ಕ ಹೆಣವನ್ನು ಹುಳ್ತಾ ಇದ್ರು. ಆಗ ಪೊಲೀಸರಿಗೆ ದೂರು ಕೊಡಲು ನಾನು ಹೋಗಿದ್ದೆ. ಸೊ ಆ ಸಂದರ್ಭದಲ್ಲಿ ದೂರನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಗೊತ್ತಾಯಿತು ನನಗೆ. ಯಾಕಂದರೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡಿದರೆ, ಯಾವುದೇ ರೀತಿಯಾದಂಥ ಒಂದಿಷ್ಟು ಕ್ರಮವನ್ನು ಅವಾಗೇ ಕೈಗೊಂಡಿದ್ರೆ ಇಷ್ಟೊತ್ತು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಸ್ವಾಮಿ. ನಿಜ, ಪೊಲೀಸ್ ಅಧಿಕಾರಿಗಳ ಒಂದಿಷ್ಟು ವೈಫಲ್ಯ ಬಹಳ ಎದ್ದು ಕಾಣುತ್ತೆ. ಯಾರೋ ಒಬ್ಬರು ಮಾಡಿರೋದ್ರಿಂದಾಗಿ ಇಡೀ ಪೊಲೀಸ್ ಇಲಾಖೆ ಒಂದಿಷ್ಟು ತಲೆ ತಗ್ಗಿಸುವಂಥ ಘಟನೆ ಆಗುತ್ತೆ. ಇಂತಿಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ ರೀ, ಇಂತಿಂಥ ನಿಷ್ಪಕ್ಷವಾದಂಥ ತನಿಖೆ ಮಾಡೋರು ಎಷ್ಟು ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಎಲ್ಲರೂ ಕೂಡ ಸಿಂಗಮ್ ಅಂತ ಕರಿತೀವಿ, ಆ ರೀತಿ ಬಿರುದು ಕೊಡ್ತೀವಿ. ಆ ಸಂದರ್ಭದಲ್ಲಿ 2009 ಸಂದರ್ಭದಲ್ಲೇ ಇವರು ಒಂದಿಷ್ಟು ದೂರು ಕೊಡುವಂಥ ಸಂದರ್ಭದಲ್ಲಿ ಕೊಟ್ಟಾಗ ಏನಾದರೂ ತನಿಖೆಯನ್ನು ಮಾಡಿದರೆ ಇದ್ಯಾವುದೂ ಕೂಡ ಆಗ್ತಾನೆ ಇರಲಿಲ್ಲ. ಯಾವುದೇ ರೀತಿಯಾದಂಥ ಒಂದಿಷ್ಟು ಹೆಣಗಳನ್ನು ಅಲ್ಲಿ ಹುಳಕ್ಕಾಗ್ತಾ ಇರಲಿಲ್ಲ. ಕೊಲೆ ಆಯಿತು, ಸಹಜ ಸಾವು, ಅಸಹಜ ಸಾವು, ನೇತ್ರಾವತಿ ಸ್ನಾನಘಟ್ಟದ ಹತ್ರ ಅದೆಷ್ಟು ಹೆಣಗಳು ಹರಿದು ಬಂತು, ಏನು ಕತೆ ಸರಿಯಾದಂಥ ಅವಾಗೇ ತನಿಖೆಯನ್ನು ಮಾಡಿದರೆ ಇಷ್ಟೊತ್ತು ಆಗ್ತಾ ಇರಲಿಲ್ಲ ಸ್ವಾಮಿ. ನಿಜವಾಗ್ಲೂ ಕೂಡ. ಯಾಕಂದರೆ ಸರಿಯಾದಂಥ ಒಂದಿಷ್ಟು ತನಿಖೆ ಆಗಬೇಕಾಗಿತ್ತು, ತನಿಖೆ ಆಗಲಿಲ್ಲ ಅನ್ನುವಂಥ ಕಾರಣದಿಂದಾಗಿ. ಪದ್ಮಲತಾ ಅವರ ಅಕ್ಕವು ಕೂಡ ಅದೇ ರೀತಿ. ನೋಡಿ, ಸರಿಯಾದಂಥ ಒಂದಿಷ್ಟು ತನಿಖೆ ಆಗಿದ್ದರೆ ಎಷ್ಟೊತ್ತಿಗೆ ನನ್ನ ತಂಗಿಗೆ ಒಂದಿಷ್ಟು ನ್ಯಾಯ ಸಿಗಬಹುದಾಗಿತ್ತು. ನ್ಯಾಯ ಸಿಗಲಿಲ್ಲ. 1986 ಡಿಸೆಂಬರ್ 22ರಂದು ಕಾಣೆ ಆಗ್ತಾರೆ. 57 ದಿನಗಳಾದ ನಂತರ ಶವ ಸಿಗುತ್ತೆ. ಅದು ಕೊಳತ ಸ್ಥಿತಿಯಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಕೈಕಾಲು ಕೊಟ್ಟೆ ಹಾಕಿರ್ತಾರೆ. ಅಸ್ಥಿಪಂಜರ ಆ ರೀತಿ ಸಿಗುತ್ತೆ. ಸೊ ಆವಾಗಲಾದರೂ ಕೂಡ ಒಂದಿಷ್ಟು ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ, ಎಲ್ಲವೂ ಕೂಡ ಆಗುತ್ತೆ. CID ಒಂದಿಷ್ಟು ಕೈ ಚೆಲ್ಲಿ ಬಿಡುತ್ತೆ. ಅವಾಗ ಆಗೋದಿಲ್ಲ, ಈ ಪ್ರಕರಣ ಮೋಸ್ಟ್ಲಿ ಸಾಕ್ಷಿ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದಾಗಿ ಕೈ ಚೆಲ್ಲಿ ಬಿಡ್ತಾರೆ. ಅದಾದ ನಂತರ ಬೇರೆ ಘಟನೆಗಳು ಕೂಡ ಆಯಿತು. ಆವಾಗಲಾದರೂ ಕೂಡ ಒಂದಿಷ್ಟು ಎಚ್ಚೆತ್ತುಕೊಂಡು ಇಡೀ ಕರ್ನಾಟಕದಂಥ ಪ್ರತಿಭಟನೆಗಳಾಯ್ತಲ್ರಿ. ಆವಾಗಲೂ ಕೂಡ ಏನಾಗ್ತಾ ಇದೆ ಅಲ್ಲಿ ಬೆಳವಣಿಗೆ, ಏನು ಕತೆ? ಒಂದು ಕಡೆ ನೋಡಿದ್ರೆ ನಾಯಕರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ನವ್ರು ನೋಡಿದ್ರೆ ನಾವು ಸತ್ಯದ ಪರವಾಗಿದ್ದೀವಿ, ನ್ಯಾಯಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಸಾಕ್ಷಿದಾರರು ಬರ್ತಾ ಇದ್ದಾರೆ SIT ಕಚೇರಿಗಳಿಗೆ. 2009ರಲ್ಲಿ ನಾನು ಹೆಣ ಹೂತಿದ್ದನ್ನು ನೋಡಿದ್ದೇನೆ, ಈ ದೂರುದಾರನ ಭಾಳ ಸಮೀಪದಿಂದ ನಾವು ನೋಡಿದ್ದೇವೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಒಂದು ಕಡೆ ಪುರಂದರ ಗೌಡರು, ಮತ್ತೊಂದು ಕಡೆ ತುಕಾರಾಮ್ ಗೌಡ. ಈ ರೀತಿಯ ಆದಂಥ ಒಂದಿಷ್ಟು SIT ಅಧಿಕಾರಿಗಳಿಗೆ ಕಚೇರಿಗೆ ಬಂದು ಒಂದಿಷ್ಟು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ SIT ಅಧಿಕಾರಿಗಳು ಇದೆಲ್ಲವೂ ದೂರುಗಳನ್ನು ಪರಿಗಣಿಸಿ ಇವರನ್ನು ಕೂಡ ಒಂದಿಷ್ಟು ತನಿಖೆಗೆ, ಹೌದು ಇವರು ಕೂಡ ಒಂದಿಷ್ಟು ಏನಾದರೂ ಹೇಳಿದ್ರೆ ಅದು ಕೂಡ ಸ್ಪಾಟ್ ನೋಡ್ಬೋದಾ? ಯಾಕಂದರೆ ಇದೇ ರೀತಿಯಾದಂಥ ಜಯಂತ್ ಕೂಡ ಬಂದಿದ್ದ, ಎಲ್ರಿಗೂ ಕೂಡ ಗಮನದಲ್ಲಿ ಇರ್ಬೋದು. ಜಯಂತ್ ಕೂಡ ಬಂದಿದ್ದ. ಆ ಜಯಂತ್ ಬಂದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದ, 2010ರಲ್ಲಿ ಒಂದು ಶವವನ್ನು ಹೂತಿದ್ದನ್ನು ನಾನು ನೋಡಿದ್ದೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾವುದು ಅದು? ಬಾಲಕಿಯ ಶವ. ಇನ್ನೂ ಡ್ರೆಸ್ ಮೇಲೆ ಇದ್ದರು, ಸ್ಕೂಲ್ ಡ್ರೆಸ್ ಮೇಲೆ ಇದ್ದರು, ID ಕಾರ್ಡ್ಗಳ ಸಮೇತ, ಬ್ಯಾಗ್ ಸಮೇತನೇ ಹೂಳು ಬಿಟ್ಟಿದ್ದೀವಿ. ಅದು ಕಲ್ಲೇರಿ ಪೆಟ್ರೋಲ್ ಬಂಕ್ ಹತ್ತಿರ ಇರುವಂಥ 500 ದೂರ, ಅಷ್ಟು ದೂರದಲ್ಲಿ ಹೂತಿದ್ದೇನೆ ನಾನು ನೋಡಿದ್ದೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಸೊ ಮೊನ್ನೆ ತಾನೇ ಕೂಡ ಬಂದ, ಅದೇನೇನು ಬೇರೆ ಬೇರೆ ಆದಂಥ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟರು. ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಹೇಳಿ? ಹೌದು, ಪದ್ಮಲತಾ ಕೇಸು ಕೂಡ ಒಂದಿಷ್ಟು ತನಿಖೆ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಂದ್ರಾವತಿ ಅವರಕ್ಕ ಒಂದಿಷ್ಟು ದೂರನ್ನು ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ಏನು ಮಾಡ್ತಾರೋ ಅದು ಕೂಡ ಗೊತ್ತಿಲ್ಲ.
ಸೊ ಈಗ ಈ 13ನೇ ಸ್ಪಾಟ್ನೇ ಒಂದಿಷ್ಟು ತಲೆ ದಂಡ ಆಗಿಬಿಟ್ಟಿದೆ, ತಲೆಗೆ ತಿಂತಾ ಇದೆ, ಕಗ್ಗಂಟಾಗಿಬಿಟ್ಟಿದೆ. ಏನಪ್ಪ ಇಲ್ಲಿ ಅಸ್ಥಿಪಂಜರ ಸಿಗ್ತಾ ಇಲ್ಲಲ್ಲ, ಏನು ಕತೆ? ಎಲ್ ಶೇಪಲ್ಲೂ ಕೂಡ ತೆಗಿತಾ ಇದ್ದಾರೆ, ಆ ಶೇಪಲ್ಲೂ ತೆಗಿತಾ ಇದ್ದಾರೆ, ಈ ಶೇಪಲ್ಲೂ ತೆಗಿತಾ ಇದ್ದಾರೆ, ಎಕ್ಸ್ ವಿ ಜೆಡ್ ಡಬ್ಲ್ಯೂ ಎ ಹಿಡಿದು ಎಲ್ಲ ಇಲ್ಲಿ ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ. ಆದರೆ ಈ ಮಳೆ ನಡುವೆಯೂ ಕೂಡ ಒಂದಿಷ್ಟು ಕಾರ್ಯಾಚರಣೆ ಮಾಡುವಂಥದ್ದು ಇದೆಯಲ್ಲ, ನಿಜಕ್ಕೂ ಕೂಡ ನಂಬಲೇಬೇಕಾಗಿರುವಂಥದ್ದು. ತುಂಬ SIT ಅಧಿಕಾರಿಗಳ ಮೇಲೆ ಒಂದು ಗರ್ವ ಇದೆ, ನಮಗೆ ತುಂಬ ನಂಬಿಕೆ ಇದೆ, ವಿಶ್ವಾಸ ಇದೆ. ಆದರೆ ಸಿಗ್ತಾ ಇಲ್ಲಲ್ಲ. ಸಿಕ್ಕರೆ ಹೌದಪ್ಪ ಏನಾದರೂ ಒಂದು ಮಾಡಬಹುದು, ಏನಾದರೂ ಒಂದು ತನಿಖೆ ಆಗಬಹುದು ಅಂತ ಅಂದರೆ ಇಲ್ಲೆಲ್ಲೂ ಕೂಡ ನಡೀತಾನೆ ಇಲ್ಲಲ್ಲ. 24 ಮೂಳೆಗಳು ಸಿಕ್ಕಿದೆ, ಏನು ಮಾಡೋದು ಅದನ್ನು? ಏನು ಕತೆ? ಸೊ ಈಗಾಗಲೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದಿಷ್ಟು ಮಳೆ ನಡುವೆಯೂ ಕೂಡ ಎಲ್ಲವೂ ಕೂಡ ಕಾರ್ಯ ನಡೀತಾ ಇದೆ. ಶೋಧ ಒಂದಿಷ್ಟು ಆರಂಭವೂ ಕೂಡ ಆಗಿರುವಂಥದ್ದು. ಮತ್ತು ಇಟಾಚಿ ಒಂದಿಷ್ಟು ಕೆಳಗಡೆ ಹೋಗಿದೆ, 7-8 ಅಡಿ ಅಗದಿತ್ತು, ಈಗ ಮತ್ತೆ ಒಂದು 4-5 ಅಡಿ ಅಗದಿರುತ್ತೆ ಸರಿಸುಮಾರು. ಯಾಕಂದರೆ ಒಂದು 10 ಅಡಿಯಿಂದ 12 ಅಡಿ ಆಗಿದೆ. ಈಗ ಎಷ್ಟು ಕೆಮ್ಮಣ್ಣು ಸಿಗ್ತಾ ಇದೆ, ಎಲ್ಲವೂ ಸಿಗ್ತಾ ಇದೆ, ಕೊಳಚೆ ನೀರು ಜೊತೆಗೆ ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಏನೆಲ್ಲ ಬೆಳವಣಿಗೆ ಆಗಬಹುದು? ಹಾಗಾದರೆ ಏನು ಕತೆ? 13ನೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಗ್ಗಂಟಾಗಿರೋದ್ರಿಂದಾಗಿ ಭಾಳಷ್ಟು ಜನ ನಿನ್ನೆ ಕಮೆಂಟ್ಗಳು ಮಾಡ್ತಾ ಇದ್ರು, ಸಾಕಷ್ಟು ಜನ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಈ ರೀತಿ ಆಗಬೇಕು ಅಂದರೆ SIT ಅಧಿಕಾರಿಗಳಿಗೆ ಒಂದಿಷ್ಟು ಸಲಹೆಯನ್ನು ಕೊಡುವಂಥ ಕೆಲಸವೂ ಕೂಡ ಆಗ್ತಾ ಇತ್ತು. ಎಸ್, 2009ರಲ್ಲಿ ಹೆಣ ಹುಳುವಾಗ ನಾನು ನೋಡಿದ್ದೆ ಅನ್ನುವಂಥ ಮಾತುಗಳನ್ನು ತುಕಾರಾಮ್ ಗೌಡ ಹೇಳಿದ್ರಲ್ಲ, ಏನಾಗಬಹುದು? ಯಾಕಂದರೆ ಧರ್ಮಸ್ಥಳದಲ್ಲಿ ಸಾಕಷ್ಟು ರೀತಿಯಾದನ್ನು ಸೊ SIT ಅಧಿಕಾರಿಗಳು ಭಾಳ ನಂಬಿಕೆ ಇದೆ ರೀ, ಒಂದು ಭರವಸೆ ಇದೆ, ಒಂದು ಖುಷಿ ಇದೆ. ಹೌದು, ಆಗಬಹುದು, ಇವತ್ತು ಸಿಕ್ಕೇ ಸಿಗುತ್ತೆ. 13ನೇ ಸ್ಪಾಟ್ನಲ್ಲಿ ಇವತ್ತು ರಾತ್ರಿ ಅಲ್ಲ, ನಾಳೆವರೆಗೂ ಬೇಕಾದರೂ ಕಾಯೋಣ, ಇವತ್ತು ಸಿಗುತ್ತೆ ಅನ್ನುವಂಥ ಭರವಸೆ ಇದೆ, ಒಂದು ನಂಬಿಕೆ ಇದೆ. ಅದು SIT ಅಧಿಕಾರಿಗಳು ಒಂದಿಷ್ಟು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ಖುಷಿ ಇದೆ. ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು ರೀ ಇವತ್ತು, ಏನು ಕತೆ ಆಗಬಹುದು? ಯಾಕಂದರೆ ದೂರುದಾರನ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಮೇಲೆ SIT ಅಧಿಕಾರಿಗಳು ಈಗಲೂ ಕೂಡ ಕಾಯ್ತಾ ಇದ್ದಾರೆ. ಸಿಗಬಹುದು 13ನೇ ಸ್ಪಾಟ್ನಲ್ಲೇ ಸಿಗಬಹುದು. 8 ಶವಗಳನ್ನು ಹೂತಿದ್ದೀನಿ, 8 ಶವಗಳನ್ನು ಇಲ್ಲಿ ಅಸ್ಥಿಪಂಜರ ಸಿಗಬಹುದು. ಈಗಾಗಲೇ 7ರಿಂದ 8 ಅಡಿ ಆಗಿತ್ತು ಅವಾಗ ತಾನೆ, ಈಗ 10 ಅಡಿ ಆಗಿದೆ. ಈಗಲಾದರೂ ಸಿಗುತ್ತಾ? ನೋಡಿ, ಸಣ್ಣ ಇಟಾಚಿ ಒಂದಿಷ್ಟು ಕಾರ್ಯ ನಿಲ್ಲಿಸಿಬಿಟ್ಟಿದೆ. ಅದು ಈಗ ದೊಡ್ಡ ಇಟಾಚಿ ಇದೆ, ಯಾಕಂದರೆ ಎಲ್ ಶೇಪ್ನಲ್ಲಿ ಅಗಿಬೇಕಾದಂಥ ಸಂದರ್ಭದಲ್ಲಿ ಒಂದೇ ಇಟಾಚಿಯನ್ನು ಬಳಸ್ತಾ ಇದ್ದಾರೆ, ಒಂದೇ. ಸೊ ಹಾಗಾಗಿ ಏನಾಗಬಹುದು ರೀ ಇವತ್ತು? ಏನು ಕತೆ? ಪೊಲೀಸ್ ಅಧಿಕಾರಿಗಳು, ಅಲ್ಲಿರುವಂಥ ಅಧಿಕಾರಿಗಳು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನೋಡಿ, ಒಂದಿಷ್ಟು ಕಾರ್ಮಿಕರು ಕೂಡ ಒಂದಿಷ್ಟು ಕೆಲಸ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಬನ್ನಿ, ಲೇಟೆಸ್ಟ್ ಅಪ್ಡೇಟ್ ಬಂದಿದೆ, ಏನಂತ ನೋಡೋಣ. ಧರ್ಮಸ್ಥಳದಲ್ಲಿ 13ನೇ ಸ್ಪಾಟ್ನ ರಹಸ್ಯ ಕೆದಕ್ತಾ ಇದೆ SIT. ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಮಳೆಯಲ್ಲೇ ಶೋಧ ಕಾರ್ಯ ಮುಂದುವರೆಸಿದ್ದಾರೆ SIT ಅಧಿಕಾರಿಗಳು. ಮಳೆಯಿಂದಾಗಿ ಶೋಧ ಕಾರ್ಯ ಮುಂದೂಡುವ ಸಾಧ್ಯತೆ ಇದೆ. ಒಂದ್ ಕಡೆ ಮಳೆನೂ ಬರ್ತಾ ಇಲ್ಲ, ಒಂದ್ ಕಡೆ ನಿಲ್ತಾನೂ ಇಲ್ಲ. ಇದು ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಹೋಗ್ತಾ ಇದೆ. ಕೆಲಸ ಮಾಡಬೇಕಾ ಬೇಡವಾ ಅಲ್ಲಿ ಅಧಿಕಾರಿಗಳು? ಏನು ಕತೆ ಇದು? ಹಿಂಗಾದ್ರೆ ಹಿಂಗೆ ಅಲ್ಲಿ ಅಂತರೂ ಅಸ್ಥಿಪಂಜರಕ್ಕಾಗಿ ಹುಡುಕ್ತಾ ಇದ್ದಾರೆ. ಕಳೆದ 3-4 ಗಂಟೆ ಆಯ್ತಾ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಒಬ್ಬರ ಅಸ್ಥಿಪಂಜರು ಕೂಡ ಸಿಗ್ತಾ ಇಲ್ಲಲ್ಲ ಸ್ವಾಮಿ, ಏನು ಕತೆ ಇದು? ಮಳೆ ನಡುವೆ ಒಂದಿಷ್ಟು ಕಾರ್ಯ, ಭರ್ಜರಿ ಶೋಧ ಕಾರ್ಯ. ನೋಡಿ, ಎಲ್ ಶೇಪ್ನಲ್ಲಿ ಒಂದಿಷ್ಟು ಮಣ್ಣನ್ನು ತೆಗಿತಾ ಇದ್ದಾರೆ. ಎಲ್ ಶೇಪ್ ವಿಚಾರ ಅಂತಂದಾಗ SIT ಅಧಿಕಾರಿಗಳು ಮಾರ್ಕಿಂಗ್ ಮಾಡಿದ್ದ ಅಥವಾ ದೂರುದಾರ ಮಾರ್ಕಿಂಗ್ ಮಾಡಿದ್ದ? ದೂರುದಾರ ಒಂದು ಪ್ಲೇಸ್ ಹೇಳಿದ್ನಪ್ಪ, ಇದನ್ನು ಎಲ್ ಶೇಪಲ್ಲಿ ಮಾಡಿ ಅಂತ ಹೇಳ್ಬಿಟ್ನಾ? ಎಲ್ ಶೇಪ್ನಲ್ಲೇ ಒಂದಿಷ್ಟು ಎಲ್ಲ ಹೆಣಗಳನ್ನು ಹೂತಿದ್ದಾನ? ಓಹೋ, ಒಂದೇ ಕಡೆ ಆಗಿದ್ರೆ ಅಸ್ಥಿಪಂಜರ ಸಿಗಲ್ಲ, ಎಲ್ ಶೇಪ್ನಲ್ಲಿ ಆಗಿದ್ರೆ ಒಂದಿಷ್ಟು ಅಸ್ಥಿಪಂಜರ ಸಿಗಬಹುದು. ಸೊ ಹಾಗಾಗಿ ನೋಡಿ, ಎಲ್ ಶೇಪ್ನಲ್ಲಿ ಹುಡುಕಿದ್ರೆ ಏನಾದರೂ ಶವಗಳನ್ನು ಈಗ ಅಡ್ಡಾತಿಡ್ಡಿಯಾಗಿ ಹೂತಿದ್ರೆ ಗೊತ್ತಾಗೋದಿಲ್ಲ. ಒಂದೇ ಕಡೆ ಗುಂಡೆ ಆಗಿದ್ರೆ ಒಂದಿಷ್ಟು ಬಾವಿ ಥರ ಆಗಿಬಿಡುತ್ತೆ. ಹಾಗಾಗಿ ಎಲ್ ಶೇಪ್ ಮಾಡಿದ್ರೆ ಸರಿಯಾದಂಥ ಒಂದು ಅಟ್ಲೀಸ್ಟ್ ಒಂದು ಕಾಲೋ ಅಥವಾ ಬುರ್ಡೆನೋ ಅಥವಾ ಕೈದೋ ಯಾವುದಾದ್ರೂ ಒಂದು ಮೂಳೆ ಸಿಗ್ಬೋದು ಅನ್ನುವಂಥ ಕಾರಣದಿಂದಾಗಿ ಅನಾಮಿಕವು ಕೂಡ ಭಾರಿ ಬ್ರೇನ್ ಓಡಿಸ್ತಾ ಇದ್ದಾನಪ್ಪ ಇಲ್ಲಿ.
ಭಾರಿ ತಲೆ ಓಡಿಸ್ತಾ ಇದ್ದಾನೆ. ಎಲ್ ಶೇಪ್ನಲ್ಲಿ ಅಗಿರಿ ಸರ್, ಅವಾಗ ಸಿಗುತ್ತೆ ಅನ್ನುವಂಥದ್ದು. ನಿನ್ನೆ ಯಾಕಂದರೆ ನಿನ್ನೆ ಅಗೆದಂಥ ಸಂದರ್ಭದಲ್ಲಿ ಇಡೀ ಗುಂಡಿಯನ್ನು ಅಗೆದುಬಿಟ್ಟಿದ್ರು. 18ರಿಂದ 20 ಅಡಿವರೆಗೂ ಕೂಡ ಅಗದಿದ್ರು, ಆದರೆ ಗುಂಡಿ ಅಗದುಬಿಟ್ಟಿದ್ರು. ಆದರೆ ನಿನ್ನೆ ಶೇಪ್ ಯಾವ ಥರ ಇನ್ನೂ ಇರಲಿಲ್ಲ. ಸೊ ಹಾಗಾಗಿ ಧರ್ಮಸ್ಥಳ ಕೇಸ್ಗೆ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿದ್ದೇನೆ. ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆ ಆಗೋ ಮೊದಲೇ ತೀರ್ಪು ಕೊಡೋದು ಬೇಡ. ಹೌದು, ತಪ್ಪು ಸ್ವಾಮಿ. SIT ತನಿಖೆ ಆಗುವವರೆಗೂ ಕೂಡ ಎಲ್ಲರೂ ಕಾಯಬೇಕು, ಪ್ರತಿಯೊಬ್ಬರು ಕೂಡ ಕಾಯಲೇಬೇಕು. ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ತನಿಖೆಯನ್ನ ಸಂಪೂರ್ಣವಾಗಿ SITಗೆ ವಹಿಸಿದ್ದೀವಿ. ಈಗ ಧರ್ಮಸ್ಥಳ ಕೇಸ್ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿದ್ದೇನೆ. ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆ ಆಗೋ ಮೊದಲೇ ನಾವು ಏನಾದರೂ ತೀರ್ಪು ಕೊಡೋದು ಬೇಡ. ಸುಖ ಸುಮ್ಮನೆ ಬೇರೆ ಬೇರೆ ಆದಂತಹ ಮಾತುಗಳು ಕೇಳಿ ಬರುತ್ತೆ. SIT ತನಿಖೆ ಆಗುವವರೆಗೂ ಕೂಡ ನಾವೆಲ್ಲರೂ ಕೂಡ ಕಾಯೋಣ. ಏನೇ ತನಿಖೆ ಆಗಲಿ, ತನಿಖೆಯಲ್ಲಿ ಪ್ರಣಬ್ ಮೊಹತಿ ಅವರಾಗಿರ್ಬೋದು, ಅನುಚೇತ ಅವರಾಗಿರ್ಬೋದು, ಜಿತೇಂದ್ರ ಅವರಾಗಿರ್ಬೋದು, ಏನು ರಿಪೋರ್ಟ್ ಕೊಡ್ತಾರೆ, ಏನು ವರದಿ ಕೊಡ್ತಾರೆ. ಸೊ ಹಾಗಾಗಿ ನೋಡೋಣ. ಯುಟಿ ಖಾದರ್ ಅವರು ಕೂಡ SIT ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಧರ್ಮಸ್ಥಳ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಅಲ್ಲ, ಈಗಾಗಲೇ ನಮ್ಮ ಅಭಿಪ್ರಾಯನ ಹಿಂದೆ ಕೂಡ ನಾವು ತಿಳಿಸಿದ್ದೇವೆ. ಯಾರಾದರೂ ನಿನ್ನೆ ನಾನು ಚರ್ಚೆಗೆ ಕೇಳಿದಾಗ ಚರ್ಚೆಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇನೆ. ಅದು ಶೂನ್ಯ ವೇಳೆಯಲ್ಲಿ ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ. ಅದೊಂದು ದೀರ್ಘಕಾಲದ ಚರ್ಚೆ ಬೇಕಂತ ಕೂಡ ಇವತ್ತು ಕೇಳಿದ್ದಾರೆ. ಅದಕ್ಕೆ ನಾನು ಇವತ್ತು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ತಮ್ಮ ಅಭಿಪ್ರಾಯ ಅಂತ, ಯಾಕಂದ್ರೆ ತಮ್ಮದೇ ಕ್ಷೇತ್ರ, ತಮ್ಮದೇ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ಊಹಾಪೋಹಗಳಿದ್ದಾವೆ, ಬೇರೆ ಬೇರೆ ವದಂತಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಸಾಮಾಜಿಕ ನೋಡಿ, ನಾನು ಹಿಂದೆ ಈಗಲ್ಲ, ನಾನು 11 ತಿಂಗಳ ಹಿಂದೆ ನಾನು ಹೇಳಿದ್ದೇನೆ, SIT ಏನಿದೆಯಾ ಅದನ್ನು ತನಿಖೆ ಮಾಡ್ತಾರೆ. ಆ ತನಿಖೆ ಮಾಡಲಿಕ್ಕೆ ಬಿಡಿ. ತನಿಖೆ ಆಗುವ ತನಕ ನಾವೇ ಜಡ್ಜ್ಮೆಂಟ್ ಕೊಟ್ಟು ನಾವೇ ತೀರ್ಮಾನ ಕೊಡುವಂಥ ವಿಚಾರಗಳು ಬೇಡ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಯನ್ನು ಮತ್ತು ಅದರ ಇತಿಹಾಸವನ್ನು ಮತ್ತು ಒಂದು ಸಂಸ್ಥೆ ಪಾತ್ರ ಕಾಪಾಡೋದು ಸರ್ವರ ಕೂಡ ಇವತ್ತು ಜವಾಬ್ದಾರಿ ಆಗಿದೆ ಇದರಲ್ಲಿ. ಅದಕ್ಕಾಗಿ ತನಿಖೆ ನಡೀತಿದೆ. ತನಿಖೆ ನಡೆದು ಸತ್ಯಾಂಶ ಬರಲಿ, ಅದು ಏನಿದೆಯಾ ನಮ್ಗೆ ಗೊತ್ತಾಗುವಂಥ ವಿಚಾರ ಗೊತ್ತಾಗ್ತದೆ. ಅಲ್ಲಿಯ ತನಕ ನಾವು ಪ್ರತಿಯೊಬ್ಬರು ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಇವತ್ತು ಏನು ಸ್ವಯಂ ಅಭಿಪ್ರಾಯ ಅದನ್ನು ಹೇಳುವಂಥದ್ದಲ್ಲ. ಅಲ್ಲಿ ತನಕ ಎಲ್ಲರೂ ಕೂಡ ಒಗ್ಗಟ್ಟು ಸಮಾಧಾನದಿರುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದ್ರೆ ಹೇಳಿದೆ, ನಾವೆಲ್ಲರಿಗೂ ಸೌಹಾರ್ದತೆಯ, ಸೋದರತೆಯ, ಏಕತೆಯ, ಒಗ್ಗಟ್ಟಿನ ಸಮಾಜ ನಮಗೆ ಅತಿ ಮುಖ್ಯ. ಅದಕ್ಕೆ ಬೇಕಾದಂಗೆ ಎಲ್ಲ ಕೆಲಸಗಳು ಇವತ್ತು ಆಗಬೇಕು. ಸರ್ಕಾರ SIT ನೇಮಕ ಮಾಡಿದೆ, ಆಗ್ತದೆ. ಇದರ ಬಗ್ಗೆ ಚರ್ಚೆ ಬೇಕಂತ ಹೇಳಿದ್ದಾರೆ. ನಾನು ಚರ್ಚೆಗೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ. ಅಲ್ಲ, ಈಗಾಗಲೇ ನಮ್ಮ ಅಭಿಪ್ರಾಯನ ಹಿಂದೆ ಕೂಡ ನಾವು ತಿಳಿಸಿದ್ದೇವೆ. ಯಾರಾದರೂ ನೋಡಿ, ಇನ್ನೂ ಕೂಡ ತನಿಖೆಯ ವರದಿ ಬರಬೇಕು. ವರದಿ ಬಂದ ನಂತರ ನಾವೆಲ್ಲರೂ ಕೂಡ ಮಾತಾಡೋಣ. ಯಾಕಂದರೆ ಸುಖ ಸುಮ್ಮನೆ ಏನಾದರೂ ಒಂದಿಷ್ಟು ಹೇಳಿಕೆಗಳನ್ನು ಕೊಡೋದು ಬೇಡ. ಯಾಕಂದರೆ ಧರ್ಮಸ್ಥಳ ಅನ್ನೋದು ಎಲ್ಲರ ಒಂದು ನಂಬಿಕೆ ಇದೆ, ಒಂದು ಭಕ್ತಿ ಇದೆ. ಅಲ್ಲಿ ಒಂದು ಅಣ್ಣಪ್ಪ ಸ್ವಾಮಿಯ ಮೇಲೆ ಒಂದು ನಂಬಿಕೆ ಇದೆ, ಶ್ರೀ ಮಂಜುನಾಥನ ಮೇಲೆ ಒಂದು ನಂಬಿಕೆ ಇದೆ. ಸಾಕಷ್ಟು ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಸುಖ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಒಂದಿಷ್ಟು ಹೇಳಿಕೆ ಕೊಡೋದು ಬೇಡ. ಈಗಾಗಲೇ SIT ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ವರದಿ ಬಂದ ನಂತರ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಒಂದಿಷ್ಟು ಅವಕಾಶ ಕೇಳಿದ್ದಾರೆ. ಹೌದು, ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಾವೇ ಒಂದಿಷ್ಟು ಜಡ್ಜ್ಮೆಂಟ್ ಕೊಡೋದು ಬೇಡ. ಯಾಕಂದರೆ ಜಡ್ಜ್ಮೆಂಟ್ ಕೊಡೋದ್ರಿಂದ ಏನಾಗೋಗ್ಬಿಡುತ್ತೆ, ಜನರಿಗೆ ಒಂದಿಷ್ಟು ತಪ್ಪು ಸಂದೇಶ ಹೋಗುತ್ತೆ. ಅಲ್ಲಿ ಇರುವಂಥ ಒಂದು ಭಕ್ತಿ ಭಾವ ಒಂದಿಷ್ಟು ಕಡಿಮೆ ಆಗಬಹುದು. ಹಾಗಾಗಿ ಎಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಇರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇರಬೇಕು. ಅದನ್ನು ಹೊರತುಪಡಿಸಿದ್ರೆ ಸುಖ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನಾದರೂ ಒಂದಿಷ್ಟು ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ನಾವೇ ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನುವಂಥ ರೀತಿಯಾಗಿ ಇಲ್ಲಿ ಭಾಳ ಸ್ಪೀಕರ್ ಯುಟಿ ಖಾದರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಮತ್ತಷ್ಟು ಅಪ್ಡೇಟ್ ಅನ್ನ ಬರ್ತಾ ಇದೆ. 13ನೇ ಸ್ಪಾಟ್ನಲ್ಲಿ ಅಸ್ಥಿಪಂಜರಕ್ಕೆ ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ. ಕಳೆದ 1 ಗಂಟೆಯಿಂದ ಅಗಿತಾ ಇದೆ ಇಟಾಚಿ. ಮಳೆಯಲ್ಲೂ ಕೂಡ SIT ಅಧಿಕಾರಿಗಳಿಂದ ಕಾರ್ಯಾಚರಣೆ ಆರಂಭ ಆಗಿದೆ. ನೋಡಿ, ಮಳೆಯಿಂದ ಗುಂಡಿಯಲ್ಲಿ ಒಂದಿಷ್ಟು ನೀರು ತುಂಬಿಕೊಳ್ತಾ ಇದೆ. ಮೋಟಾರ್ ಬಳಸಿ ಒಂದಿಷ್ಟು ನೀರು ಹೊರಹಾಕಲು ವ್ಯವಸ್ಥೆಯೂ ಕೂಡ ಮಾಡಲಾಗ್ತಾ ಇದೆ. ಕಳೆದ 1 ಗಂಟೆಗಳಿಂದ ನಿರಂತರವಾಗಿ ಮಳೆಯ ನಡುವೆಯೂ ಕೂಡ ಅಸ್ಥಿಪಂಜರಕ್ಕಾಗಿ ತೀವ್ರ ಹುಡುಕಾಟ.
ಕಳೆದ 1 ಗಂಟೆಗಳಿಂದ ನಿರಂತರವಾಗಿ ಎರಡು ಇಟಾಚಿಗಳು ಕೆಲಸವನ್ನ ಮಾಡ್ತಾ ಇದೆ. ಒಂದು ದೊಡ್ಡ ಇಟಾಚಿ, ಒಂದು ಸಣ್ಣ ಇಟಾಚಿ. ಎರಡೂ ಕೂಡ ಕಾರ್ಯ ಮಾಡಬೇಕಾದಂತ ಸಂದರ್ಭದಲ್ಲಿ ಮಳೆ ಬರ್ತಾ ಇದೆ. ಆ ಮಳೆ ಏನು ಈಗ ಇಟಾಚಿಯಿಂದ ಆಗದಿರುವಂತಹ ಗುಂಡಿಯಲ್ಲಿ ಒಂದಿಷ್ಟು ನೀರು ತುಂಬಿಕೊಳ್ಳುವಂತ ಸಾಧ್ಯತೆ ಇದೆ. ಸೊ ಸಂಪೂರ್ಣವಾಗಿ ನೀರನ್ನ ತೆಗೆಯಬೇಕು ಅಂತಂದ್ರೆ ಈಗ ಮೋಟಾರ್ ವ್ಯವಸ್ಥೆಯನ್ನ, ಪಂಪ್ ಸೆಟ್ ವ್ಯವಸ್ಥೆ ಮಾಡುವ ಮೂಲಕ ಒಂದಿಷ್ಟು ನೀರನ್ನ ಹೊರ ತೆಗೆಯುವಂತ ಕೆಲಸವು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಏನೆಲ್ಲ ಆಗಬಹುದು, ಯಾಕಂದ್ರೆ ಕಳೆದ 1 ಗಂಟೆಯಿಂದ ನಿರಂತರವಾಗಿ ಇಲ್ಲಿ SIT ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ ಅಸ್ಥಿ ಪಂಜರಕ್ಕಾಗಿ. ಅನಾಮಿಕ ತೋರಿಸಿದಂತಹ ಸ್ಪಾಟ್ ಅಲ್ಲೇ, ಅನಾಮಿಕ ಹೇಳಿದಂತಹ ಸ್ಪಾಟ್ ಅಲ್ಲೇ ಎಲ್ ಶೇಪ್ನಲ್ಲಿ ಇವತ್ತು ಎಲ್ ಶೇಪು. ನಿನ್ನೆ ಹಿಂಗೆ ಗುಂಡಿ ಅಗೀತಾ ಇದ್ರು, ಇವತ್ತು ಎಲ್ ಶೇಪು. ಸೊ ಹಾಗಾಗಿ ಎಲ್ ಶೇಪ್ನಲ್ಲಿ ಸಿಗಬಹುದಾ ಇವತ್ತು, ಅಥವಾ ಸಿಗಲ್ವಾ? ಎಷ್ಟು ಅಸ್ಥಿ ಪಂಜರಗಳು ಸಿಗಬಹುದು? ಏನು ಕತೆ ಇವತ್ತು? ಈಗ ನೋಡಿ, SIT ಅಧಿಕಾರಿಗಳ ಒಂದು ಗಮನ, ಎಲ್ಲರ ಚಿತ್ತ ಏನಿದೆ ಅಲ್ಲ, ಅದು 13ನೇ ಸ್ಪಾಟ್ನತ್ತ. ಆದರೆ ತೀವ್ರ ಹುಡುಕಾಟ ಶುರು ಆಗಿಬಿಟ್ಟಿದೆ, ತೀವ್ರ ಹುಡುಕಾಟ. ಸೊ ಹಾಗಾಗಿ ಈಗಾಗಲೇ ರಾಜಕೀಯ ನಾಯಕರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ UT ಖಾದರ್ ಅವರು ಹೇಳಿದ್ರು, ನೋಡಿ ಏನಾಗುತ್ತೆ ಏನು ಕತೆನೋ ಅದಕ್ಕಿಂತ ಮುಂಚೆನೇ ನಾವು ಜಡ್ಜ್ಮೆಂಟ್ ಕೊಡೋದು ಒಳ್ಳೇದಲ್ಲ. ಅಲ್ಲಿರುವಂಥ SIT ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರಲಿ, ವರದಿ ಬಂದ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ, ಏನು ಕತೆ ಅನ್ನೋದನ್ನು ಸಮಗ್ರವಾಗಿ ಒಂದಿಷ್ಟು ಚರ್ಚೆ ಮಾಡೋಣ. ಸದನದಲ್ಲಿಯೂ ಕೂಡ ನಿನ್ನೆ ಭಾಳ ಕೋಲಾಹಲ ಎಬ್ಬಿಸ್ಬಿಟ್ಟಿತ್ತು. ನೋಡಿ, ಧರ್ಮಸ್ಥಳದ ಹೆಸರನ್ನು ಅಪಪ್ರಚಾರ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದಾಗಿ BJP ನಾಯಕರು ಕೂಡ ಒಂದಿಷ್ಟು ರ್ಯಾಲಿಯನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಂದಿಷ್ಟು 300 ಗಾಡಿಗಳು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಅವರ ದೇವರ ದರ್ಶನವನ್ನು ಪಡೆದು ಒಂದಿಷ್ಟು ದರ್ಶನ ಪಡೆದು ವಾಪಸ್ ಬರ್ತಾರೆ. ಸೊ ಅದಾದ ನಂತರ BY ವಿಜೇಂದ್ರ ಅವರು ಕೂಡ 20ರಿಂದ 30 ಶಾಸಕರು ಕೂಡ ಹೋಗಿ ಒಂದಿಷ್ಟು ಸಂಪೂರ್ಣವಾದಂಥ ದರ್ಶನವನ್ನು ಪಡೆದು ಅದಾದ ನಂತರ SIT ಅಧಿಕಾರಿಗಳ ಜೊತೆ ಒಂದಿಷ್ಟು ಮಾತುಕತೆ ಆಗಬಹುದು ಅಥವಾ ಆಗದೇ ಇರಬಹುದು. ಯಾಕೆಂದರೆ ಅಧಿಕಾರಿಗಳಿಗೆ ಒಂದಿಷ್ಟು ರಾಜಕೀಯ ನಾಯಕರಿಗೆ ಇಲ್ಲಿ ಅವಕಾಶಗಳಿಲ್ಲ ಮಾತುಕತೆಗೆ. ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದು, ಯಾಕಂದರೆ ನಾಯಕರು ಹೋದ ನಂತರ ನೋಡಬಹುದು. ಸೊ ಈಗಾಗಲೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ಈಗಾಗಲೇ ಒಂದಿಷ್ಟು ಮಳೆ ನಿಂತು ಹೋಗ್ಬಿಟ್ಟಿದೆ. ಸೊ ಈಗಾಗಲೇ ನೀರನ್ನು ತೆಗೆಯೋದಕ್ಕೆ ಅಲ್ಲಿ ನೋಡ್ತಾ ಇರ್ಬೋದು ಕಾರ್ಮಿಕರು ಒಂದಿಷ್ಟು ಪಂಪ್ ಸೆಟ್ ಮೂಲಕ ಒಂದಿಷ್ಟು ನೀರನ್ನು, ಯಾಕಂದರೆ ಗುಂಡಿ ಅಗದಿರೋದ್ರಿಂದಾಗಿ ಅಲ್ಲಿ ಮಳೆ ಬಂತಲ್ಲ ಇಷ್ಟೊತ್ತು, ಆ ಮಳೆಯಿಂದಾಗಿ ಸಂಪೂರ್ಣವಾಗಿ ಗುಂಡಿಯಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಆ ನೀರನ್ನು ತೆಗಿಬೇಕು ಅಂತಂದರೆ ಈಗ ಪಂಪ್ ಸೆಟ್ ಮೂಲಕ ನೀರನ್ನು ಹೊರಗೆ ಹಾಕ್ತಾರೆ, ಮತ್ತೆ ಅಗೀತಾರೆ, ಮತ್ತೆ ಅದೇ ರೀತಿಯಾದಂಥ ಕಾರ್ಯ ಆರಂಭ. ಯಾಕಂದರೆ ಅಸ್ಥಿ ಪಂಜರ ಸಿಗುವವರೆಗೂ ಕೂಡ 13ನೇ ಸ್ಪಾಟನ್ನು ಬಿಟ್ಟು SIT ಅಧಿಕಾರಿಗಳಾಗಿರ್ಬೋದು, ದೂರುದಾರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಇಲ್ಲಿ ಕದಲೋದಿಲ್ಲ ಅನ್ನುವಂಥದ್ದು ಭಾಳ ಮನದಟ್ಟಾಗಿಬಿಟ್ಟಿದೆ ಇಲ್ಲಿ.